ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ಇವತ್ತು ಬಿಗ್ ಡೇ, ಯಾಕಂದರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ಇದೆ ಇವತ್ತು. ಈ ಮ್ಯಾಚ್ಗಂತೂ ಎಲ್ಲರೂ ಕಾತುರದಿಂದ ಕಾಯ್ತಾನೆ ಇದ್ದೀವಿ. ಅಂತೂ ಈ ದಿನ ಬಂದೇ ಬಿಟ್ಟಿದೆ. ಇವತ್ತು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯಾಚ್ ಇನ್ T20 ವರ್ಲ್ಡ್ ಕಪ್ ಬರ್ತಾ ಇದೆ. ಆಸ್ಟ್ರೇಲಿಯಾಗಂತೂ ಇದು ವರ್ಚುವಲ್ ನಾಕೌಟ್ ಮ್ಯಾಚ್ ಥರನೇ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ಏನಾದರೂ ಅವರು ಸೋತಲ್ಲಿ ಆಲ್ಮೋಸ್ಟ್ ಸೆಮಿಫೈನಲ್ ರೇಸ್ನಿಂದ ಹೊರಗೆ ಉಳಿಯಲಿದ್ದಾರೆ. ಹಾಗಾಗಿ ಅವರು ತುಂಬ ನಾಜೂಕಾಗಿ ಆಡಬೇಕಾಗತ್ತೆ ಇವತ್ತು. ಸೊ ಈ ಮ್ಯಾಚನ್ನು ಸಣ್ಣದಾಗಿ ಪ್ರಿವ್ಯೂನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಪಟ ಅಂತ ಈ ವಿಡಿಯೋನ ಶುರು ಮಾಡೋಣ. ಇವತ್ತು ವೆಸ್ಟ್ ಇಂಡೀಸ್ನ ಸೆಂಟ್ ಲೂಸಿಯಾ ಸ್ಟೇಡಿಯಂನಲ್ಲಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಒಂದೊಳ್ಳೆ ಪಂದ್ಯ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಈ ಮ್ಯಾಚ್ ಸ್ಟಾರ್ಟ್ ಆಗೋದು 8 ಗಂಟೆಗೆ ಇಂಡಿಯಾ ಸ್ಟ್ಯಾಂಡರ್ಡ್ ಟೈಮ್ನಲ್ಲಿ 8 ಗಂಟೆಗೆ ಪ್ರಸಾರವಾಗಲಿದ್ದು ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೆ ಸಾಕ್ಷಿಯಾಗಲಿದೆ. ಯಾಕಂದರೆ ಆಸ್ಟ್ರೇಲಿಯಾ ಪಾಲಿಗೆ ಇದು ವರ್ಚುವಲ್ ನಾಕೌಟ್ ಪಂದ್ಯ ಅಂತಲೇ ಹೇಳ್ಬೋದು. ಈ ಮ್ಯಾಚ್ ಏನಾದರೂ ಸೋತಲ್ಲಿ ಆಸ್ಟ್ರೇಲಿಯಾ ಆಲ್ಮೋಸ್ಟ್ ಸೆಮಿಫೈನಲ್ ರೇಸ್ನಿಂದ ಹೊರಗುಳಿಯಲಿದೆ. ಹಾಗಾಗಿ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಪಂದ್ಯ ಇದು. ಇಂಪಾರ್ಟೆಂಟ್ ಪಂದ್ಯಕ್ಕೆ ಹೇಗೆ ಪ್ರಿಪೇರ್ ಆಗಿ ಬರ್ತಾರೆ ಅಂತಲೇ ನೋಡಬೇಕಾಗಿದೆ. ಯಾಕಂದರೆ ಇಂಡಿಯಾ ಈ ಬಾರಿಯ ವರ್ಲ್ಡ್ ಕಪ್ನಲ್ಲಿ ಅನ್ಬೀಟನ್ ಆಗಿದ್ದು ಸಾಕಷ್ಟು ಕ್ವಶನ್ಸನ್ನು ಕೇಳಲಿದ್ದಾರೆ ಆಸ್ಟ್ರೇಲಿಯಾ ಬ್ಯಾಟರ್ಸ್ಗಳಿಗೆ. ಹಾಗೆಯೇ ಬೌಲಿಂಗ್ನಲ್ಲೂ ಕೂಡ ಒಳ್ಳೆ ಇರೋದ್ರಿಂದ ಸಖತ್ತಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬ್ಯಾಟಲನ್ನು ನೋಡೋದಕ್ಕೆ. ಟೀಮ್ ಇಂಡಿಯಾ ಪರ ಬರಬೇಕು ಅಂದರೆ ನನ್ನ ಪ್ರಕಾರ ಸೇಮ್ ಸೈಡನ್ನೇ ಆಡ್ತಾರೆ ಅಂತಲೇ ಹೇಳ್ಬೇಕು. ಯಾಕಂದರೆ ಈ ಟೀಮ್ ಸಖತ್ ಸೆಟ್ ಆಗಿದ್ದು ಮತ್ತೆ ಚೇಂಜ್ ಮಾಡಿದರೆ ಸೆಟ್ ಆಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಸೇಮ್ ಟೀಮನ್ನು ಆಡಿಸ್ಕೊಂಡು ಹೋಗ್ಬೋದು ಅಂತ ಅನಿಸುತ್ತೆ. ಸೇಮ್ ಟೈಮ್ ಆಡಿಸಿದ್ರೇ ಉತ್ತಮ. ಯಾಕಂದರೆ ಟೀಮ್ ಒಳ್ಳೆ ಸೆಟ್ಲ್ ಆದಾಗೆ ಕಾಣ್ತಾ ಇದೆ ಈ ಟೀಮು. ಹಾಗಾಗಿ ಈ ಟೀಮ್ ಆಡಿಸಿದ್ರೇ ಉತ್ತಮ. ಬಾಲಿಂಗ್ ಆಪ್ಷನ್ ಕೂಡ ನೋಡೋಕ್ಕೆ ಸಿಗುತ್ತೆ, ಸುಮಾರು ಬಾಲಿಂಗ್ ಆಪ್ಷನ್ ಸಿಗುತ್ತೆ ಇದೇ ಟೀಮ್ ಆಡಿಸಿದ್ರಲ್ಲಿ. ಹಾಗಾಗಿ ಈ ಟೀಮ್ ಆಡಿಸಿದ್ರೆ ಉತ್ತಮವಾಗಿರುತ್ತೆ ಅಂತ ಅಭಿಪ್ರಾಯ. ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು T20 ವರ್ಲ್ಡ್ ಕಪ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಹೆಡ್ ಟು ಹೆಡ್ಗೆ ಬರೋದಾದರೆ ಇದುವರೆಗೂ 5 ಪಂದ್ಯ ಆಸ್ಟ್ರೇಲಿಯಾ ಮತ್ತು ಇಂಡಿಯಾ T20 ವರ್ಲ್ಡ್ ಕಪ್ನಲ್ಲಿ ಮುಖಾಮುಖಿಯಾಗಿದ್ದು ಭಾರತ ಸ್ಲೈಟ್ಲಿ ಮೇಲುಗಡೆಯನ್ನು ಸಾಧಿಸಿದೆ. ಯಾಕಂದರೆ 5 ಪಂದ್ಯದಲ್ಲಿ ಭಾರತ 3 ಪಂದ್ಯವನ್ನು ಗೆದ್ದಿದ್ದರೆ ಆಸ್ಟ್ರೇಲಿಯಾ 2 ಪಂದ್ಯವನ್ನು ಗೆದ್ದಿದೆ. ಆಲ್ಮೋಸ್ಟ್ 1 ಪಂದ್ಯ ಜಾಸ್ತಿ ಗೆದ್ದಂತಾಗಿದೆ ಇಂಡಿಯಾ ಹೆಡ್ ಟು ಹೆಡ್ನಲ್ಲಿ. ಅದೇನು ಮ್ಯಾಟರ್ ಆಗಲ್ಲ, ಇವತ್ತು ಹೇಗೆ ಆಡ್ತಾರೆ ಅಂತ ನೋಡಬೇಕು. ಐ ಹೋಪ್ ಇವತ್ತು ಇಂಡಿಯಾ ವಿನ್ ಆಗ್ತಾರೆ. ವಿನ್ ಆಗಿ ಆಸ್ಟ್ರೇಲಿಯಾಕ್ಕೆ ಸೆಮಿಫೈನಲ್ ಹಾದಿಯನ್ನು ಮತ್ತಷ್ಟು ಕಠಿಣ ಮಾಡಲಿದ್ದಾರೆ ಅಂತ ನಮ್ಮ ಅಭಿಪ್ರಾಯ. ನೋಡೋಣ ಟೀಮ್ ಕಾಂಬಿನೇಷನ್ ಎಲ್ಲ ಹೇಗಿರುತ್ತೆ, ಹಾಗೆಯೇ ಇಂಟೆನ್ಸ್ ರೈವಲ್ರಿ ನೋಡೋಕ್ಕೆ ಹೇಗಿರುತ್ತೆ ಅಂತ. ನಾನಂತೂ ತುಂಬಾ ಎಕ್ಸೈಟಿಂಗ್ ಆಗಿದ್ದೀನಿ. ನೀವು ಹೇಗೆ ಎಕ್ಸೈಟ್ ಆಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೋದ ವರ್ಷದ ವರ್ಲ್ಡ್ ಕಪ್ ಕೂಡ ನಮಗೆ ಈಗ ಕಣ್ಣಿಗೆ ಕಟ್ಟದಾಗಿದೆ. ಅದನ್ನು ರಿವೆಂಜ್ ಕೂಡ ತೆಗೆದುಕೊಂಡಾಗಂಗಾಗುತ್ತೆ ಇವತ್ತೇನಾದರೂ ವಿನ್ ಆಗೋದಲ್ಲಿ. ಸೊ ನೋಡೋಣ ಏನಾಗುತ್ತೆ ಅಂತ. ಹೆಚ್ಚಿನ ವಿಡಿಯೋ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.